ಭಾರತೀಯ ಜನತಾ ಪಕ್ಷದಾಗ ಒಬ್ಬ ನಿಷ್ಠಾವಂತ ಕಾರ್ಯಕರ್ತದಾನ್ರಿ. ಆ ನಿಷ್ಠಾವಂತ ಕಾರ್ಯಕರ್ತನ ಅಖಿಲ ಭಾರತ ಹೈಕಮಾಂಡ್, ಭಾರತೀಯ ಜನತಾ ಪಕ್ಷ ಮತ್ತು ಕರ್ನಾಟಕದ ಹೈಕಮಾಂಡ್ ಆ ಯುವಕನನ್ನು ಇಷ್ಟೊಂದು ಪ್ರೀತಿ ಗೌರವದಿಂದ ಆಯ್ಕೆ ಮಾಡ್ಯಾರ. ಆ ಯುವಕನ ಸ್ಟೋರಿ ತೊಗೊಂಡು ಬಂದೇನಿ. ಭಾರತೀಯ ಜನತಾ ಪಕ್ಷದಾಗ ಸರ್ವಸ್ವವನ್ನು ತ್ಯಾಗ ಮಾಡಿದವರು ಅದಾರ. ಅನೇಕ ರೀತಿಯ ಸರ್ಕಾರಿ ಯೋಜನೆಗಳನ್ನು, ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮನೆ ಮನೆಗೆ ಮುಟ್ಟಿಸಿ ಇವತ್ತು ಈ ಭಾರತೀಯ ಜನತಾ ಪಕ್ಷ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಇಂಥ ಪ್ರಮುಖ ಯುವಕರ ಪಾತ್ರ ಬಹಳ ಮುಖ್ಯ ಅಂಥೇಳಿ ಕರ್ನಾಟಕ ರಾಜ್ಯದ ಚಾಣಕ್ಯ ಹೈಕಮಾಂಡ್ ಮತ್ತು ಭಾರತೀಯ ನವದೆಹಲಿಯ BJP ಕಚೇರಿಯಿಂದ ಈ ಯುವಕನ ಹೆಸರು ಬಹಳ ಓಡಾಡಕತ್ತೈತ್ರಿ. ಅದು ಆ ಯುವಕ ಯಾರು? ಆ ಯುವಕ ಏನು ಕೆಲಸ ಮಾಡ್ಯಾನ? ಆ ಯುವಕನ ಯಾಕೆ ಚಾಯ್ಸ್ ಮಾಡ್ಯಾರ? ಆ ಯುವಕನನ್ನು ಯಾಕಷ್ಟು ಪ್ರೀತಿ ಮಾಡಾಕತ್ತಾರ? ಆ ಯುವಕ ಭಾರತೀಯ ಜನತಾ ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟಾನ ಅನ್ನೋದು ಗ್ರೌಂಡ್ ರಿಪೋರ್ಟ್ ಮುಖಾಂತರ ಬಂದೇನಿ. ಆ ಯುವಕ ಇವತ್ತು B.Pharm ತಗೊಂಡು BJPದಿಂದ ಟಿಕೆಟ್ ತಗೋತಾನ, ಆ ಕ್ಷೇತ್ರದಲ್ಲಿ ಆರಿಸಿ ಬರ್ತಾನ. ಆದರೆ ಆ ಯುವಕನ ಇತಿಹಾಸ ಮತ್ತು ಸಾಮ್ರಾಜ್ಯ ಹೇಳಬೇಕಲ್ರಿ. ಆ ಯುವಕ ಕಡು ಬಡತನದಿಂದ ಬಂದವ, ಇರಾಕ ಒಂದು ಜನತಾ ಮನ್ಯಾಗದಾನ, ಎಲ್ಲರ ಜೊತೆ ನಯವಿನಯದಿಂದ ಮಾತಾಡ್ತಾನೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಅನೇಕ ಜಾತಿಯ ಸಮುದಾಯದ ಜನರು ಅಲ್ಲಿ ಇದ್ದರೂ ಸಹಿತ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ, ಒಂದು ಮದುವೆ ಇರಲಿ, ಒಂದು ದುಃಖಕರ ಸಂಗತಿ ಇರಲಿ, ಸಮಾನತೆಯ ಸಂಕೇತನಾಗಿ ಭಾಗಿಯಾಗಿ ಇವತ್ತು ಚಿರಪರಿಚಿತನಾಗಿ ಇಡೀ ಕ್ಷೇತ್ರದಲ್ಲಿಯೇ ಎತ್ತಿದ ಕೈ ಅನ್ನುವ ಆ ಹುಡುಗ ಇವತ್ತು ಮನೆ ಮನೆ ಅಡ್ಡಾಡಿ ಮನೆ ಮಗನಾಗಿ ಕಾರ್ಯನಿರ್ವಹಿಸತಾನ. ಆ ಯುವಕ ಯಾರನ್ನು ಹೇಳಬೇಕಲ್ರಿ. ಇವತ್ತು ಕೇಂದ್ರ ಸರ್ಕಾರದ ಸಂಸದೀಯ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರ ಗರಡಿಯಲ್ಲಿ ಪಳೆದು BL ಸಂತೋಷ ಸಾಹೇಬರ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ಇದೇ RSSದ ಕರ್ನಾಟಕ ರಾಜ್ಯದ ದಕ್ಷಿಣ ಭಾರತದ ಇನ್ಚಾರ್ಜ್ ಆದಂಥ ಅರವಿಂದ್ ದೇಶಪಾಂಡೆಯವರು ಸಹಿತ ಆ ಯುವಕನಿಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಡಿಸಿ ಶಾಸಕ ಮಾಡ್ತಾರಂದ್ರೆ ಆ ಯುವಕ ಯಾರು ಗೊತ್ತೈತೇನ್ರಿ? ಉತ್ತರ ಕರ್ನಾಟಕದ ಬಸವಣ್ಣನ ನಾಡು, ಕಾಯಕದ ಕೆಲಸ, ಅನ್ನದಾಸೋಹದ ಕೆಲಸ, ಅರಸಿ ಬಂದವನಿಗೆ ಅನ್ನ ನೀಡು ಆಸರೆ ನೀಡಿದಂಥ ಮಹಾನ ಜನತೆ ಉತ್ತರ ಕರ್ನಾಟಕದಲ್ಲಿ ಇದ್ದಂಥ ಅದೇ ಬಸವಣ್ಣ ನಾಡಿನ ಕ್ಷೇತ್ರದಲ್ಲಿ ಹುಟ್ಟಿದಂಥ ಇದೇ ಯುವಕ ಬಸವನ ಬಾಗೇವಾಡಿಯಿಂದ ಕ್ಷೇತ್ರದಿಂದ ಆರಿಸಿ ವಿಧಾನಸಭಾ ಪ್ರವೇಶ ಮಾಡಕ್ಕೆ ಹೊಂಟಾನಂದ್ರೆ ಆ ಬಸವನ ಬಾಗೇವಾಡಿಯ ಭಾರತೀಯ ಜನತಾ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಆ ಯುವಕನನ್ನು ಈಗ ವಿಧಾನಸಭಾ ಕಳ್ಸಾಕತ್ತಾರಂದ್ರೆ ಅದೇ ಆ ಯುವಕ ಶ್ರೀಶೈಲ ನರಸನಗೌಡರು. ನೋಡ್ರಿ ಹೆಸರು ಹೆಂಗೈತಿ ಶ್ರೀಶೈಲ ಯಾತ್ರೆ ಮಾಡಕ್ಕೆ ಹೋಗ್ತೇರಿ. ಶ್ರೀಶೈಲ ಅಂದ್ರೆ ದೇವ್ರ ಹೆಸರು. ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಶ್ರೀದಿಂದ ಪ್ರಾರಂಭ ಮಾಡ್ತೀವಿ. ಅದೇ ಬಸವನ ಬಾಗೇವಾಡಿದಿಂದ ಈಗ ಶ್ರೀಯೊಂದಿಗೆ ಇವತ್ತು ಶ್ರೀಶೈಲ ವಿಧಾನಸಭಾ ಪ್ರವೇಶ ಮಾಡಕ್ಕೆ ಹೊಂಟಾನಂದ್ರೆ ಅಲ್ಲಿ ಯುವಕರ ಪಡೆ ಎಷ್ಟು ಬೆಂಬಲ ಕೊಡಾಕತ್ತಾರ ಅನ್ನೋದು ಒಂದು ಭಾಳ ಗಮನಾರ್ಹ ಸುದ್ದಿ ಅಲ್ರಿ. ಈ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷ ಇವತ್ತು 120-30 ಸೀಟುಗಳು ಬಂದು ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನ ಸರ್ಕಾರ ಬರಬೇಕಾದ್ರೆ ಈ ಯುವಕನ ಪಾತ್ರವು ಸಹಿತ ಬಹಳ ಮುಖ್ಯರಿ. ಮನೆಯಿಂದ ಬುತ್ತಿ ಗಂಟು ಕಟ್ಟಿಕೊಂಡು ಅನೇಕ ಭಾರತೀಯ ಜನತಾ ಪಕ್ಷದ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಿ ಮನೆ ಮನೆಗೆ ಕರಪತ್ರಗಳನ್ನು ಹಂಚಿ ಮತದಾರರನ್ನು ಜಾಗೃತಗೊಳಿಸಿ ಇವತ್ತು ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ಸರ್ಕಾರ ರಚನೆ ಮಾಡುವಂಥ ಇಂಥ ಯುವಕರ ಪಾತ್ರ ಈಗ ಬಹಳ ಪ್ರಮುಖ ಅಂಥೇಳಿ ಕರ್ನಾಟಕದ BJP ಹೈಕಮಾಂಡ್ 40 ಯುವಕರನ್ನು ಚಾಯ್ಸ್ ಮಾಡಿದ್ದಾರೆ. ಆ 40 ಯುವಕರನ್ನು ಗುಜರಾತ್ ಮಾಡೆಲ್ ಟೈಪ್ ಇನ್ನು ಸರ್ಕಾರ ರಚನೆ ಮಾಡುವ ಸಲುವಾಗಿ ಭಗೀರಥ ಪ್ರಯತ್ನ ಮಾಡೋದು. ಆ 40 ಯುವಕರಲ್ಲಿ ಮೊಟ್ಟ ಮೊದಲನೆಯದಾಗಿ ಹೆಸರು ಬರಾಕತೈತಿ ಶ್ರೀಶೈಲ ನರಸನಗೌಡರು. ಶ್ರೀಶೈಲ ನರಸನಗೌಡರು ಅಂದ ತಕ್ಷಣ ಜನ ವಿಚಾರ ಮಾಡ್ತಿರ್ಬೇಕು, ಗೌಡ್ರ ಅಂದ್ರೆ ಬಹಳ ದೊಡ್ಡ ಗೌಡಕಿ ಮನೆತನ ಇರಬಹುದು, ಜಮೀನ್ದಾರ್ ಇರಬಹುದು, ಆಸ್ತಿ ಅಂತಸ್ತ ಇರಬಹುದು, ಕೋಟ್ಯಾಧಿಪತಿ ಇರಬಹುದು, 4 ವೀಲರ್ 6 ಗಾಡಿ ಇರಬಹುದು, ಬಂಗಾರ ಅರಮನೆ ಅಂತ ಮನೆ ಇರಬಹುದು ಅಂತ ತಿಳ್ಕೊಂಡ್ರೆ ಮಹಾ ತಪ್ಪು. ಈ ಯುವಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇರಣೆಯೊಂದಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಡೆದು ಬಂದ ದಾರಿ,
ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ಸಿದ್ಧಾಂತಗಳನ್ನು ಮುಂದಿಟ್ಟು ಭಾರತದ ಪ್ರಧಾನಮಂತ್ರಿ ಅಂತ ಉನ್ನತ ಹುದ್ದೆ ಹೋದಂಥ ಅವರ ಪ್ರೇರಣೆಯೊಂದಿಗೆ ಪ್ರಹ್ಲಾದ್ ಜೋಶಿ ಸಾಹೇಬರ ಚಾಣಕ್ಯದ ಒಂದು ನುಡಿಗಳನ್ನು ಅವರ ಹಿತನುಡಿಗಳೊಂದಿಗೆ ಅವರ ದಾರಿಯಲ್ಲಿ ಮುನ್ನುಗ್ಗುತ್ತಿರುವ ಶ್ರೀಶೈಲ ನರಸನಗೌಡರ ಬಸವನ ಬಾಗೇವಾಡಿಯಿಂದ ನಾಮಪತ್ರ ಸಲ್ಲಿಸ್ತಾನ. ಅಲ್ಲಿಯ ಜನ ಅವಂಗ ಮತ ಹಾಕ್ತಾರ. ಅವನ ಅಭಿಮಾನಿಗಳು ಸ್ವತಃ ಖರ್ಚು ಮಾಡಿ ಬೆನ್ನು ಹತ್ತಾಕ ತಯಾರಾಗ್ಯಾರಂದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಒಬ್ಬ ಸಾಮಾನ್ಯ ಬಡ ಹುಡುಗ ನೋಡ್ರಿ, ಗುಜರಾತ್ ಮಾಡೆಲ್. ಗುಜರಾತದಾಗ ಸಾಮಾನ್ಯ ಕಡು ಬಡವನನ್ನು, ಯಾವುದೇ ಆಸ್ತಿ ಅಂತಸ್ಥ ಇಲ್ಲದವನ, ಯಾವುದೇ ಕೈಗಾರಿಕೋದ್ಯಮಿ ಇಲ್ಲದವನನ್ನು, ಅತಿ ಕಡು ಬಡವನನ್ನು ಸಹಿತ ತಂದು ಇವತ್ತು ಪ್ರಮುಖ ಮುಖ್ಯವಾಹಿನಿಗೆ ತಂದಂಥ ಭಾರತ ದೇಶದ ಪ್ರಧಾನಮಂತ್ರಿಯ ಸೂತ್ರ ಈಗ ಜೋಶಿ ಸಾಹೇಬರ ಹೆಗಲ ಮೇಲೆ ಬಿದ್ದೈತಿ. ಅವರು ಉತ್ತರ ಕರ್ನಾಟಕದಲ್ಲಿ 10 ರಿಂದ 12 ಯುವಕರನ್ನು ತಯಾರು ಮಾಡಿ ಕರ್ನಾಟಕ ರಾಜ್ಯದಲ್ಲಿ 40 ಹೊಸ ಮುಖಗಳನ್ನು ಇವತ್ತು ಮುಖ್ಯವಾಹಿನಿಗೆ ತಂದು ತಮ್ಮದೇ ಆದಂಥ ಸರ್ಕಾರ ರಚನೆ ಮಾಡುವ ಸಲುವಾಗಿ ಈಗ ಲೀನರಾಗಿ ಮುಂಚೂಣಿಯಾಗದಾರ. ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರು. ಪ್ರಹ್ಲಾದ್ ಜೋಶಿ ಸಾಹೇಬರಂದ್ರೆ 2ನೇ ಪ್ರಧಾನಮಂತ್ರಿ ಇದ್ದಂಗ್ರಿ. ಇಂಥ ಯುವಕರನ್ನು ಸ್ನೇಹ ಮನೋಭಾವನೆಯಿಂದ ಇಂತಿಂಥ ಯುವಕರನ್ನು ಇವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತು ಈರಣ್ಣ ಕಡಾಡಿ ರಾಜ್ಯಸಭಾ ಮೆಂಬರ್ ಆಗಬೇಕಾದ್ರೆ, ಸಂಸತ್ ಪ್ರವೇಶ ಮಾಡಬೇಕಾದ್ರೆ ಇಂತಿಂಥ ಯಾವುದೇ ವಸೀಲಿ ಇಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ. ಅವನು ಮಾಡಿದ ಕಾರ್ಯಕ್ಷೇಮ, ಪಕ್ಷಕ್ಕಾಗಿ ದುಡಿದದ್ದು, ಪಕ್ಷಕ್ಕಾಗಿ ಅವಿರತ ಶ್ರಮ ಪಟ್ಟಿದ್ದು ನೋಡಿದ್ರೆ ಅವರನ್ನು ರಾಜ್ಯಸಭಾ ಉನ್ನತ ಸ್ಥಾನ ಕೊಡ್ತಾರಂದ್ರೆ ಶ್ರೀಶೈಲ ನರಸನಗೌಡರು ಸಹಿತ ಅದ ಕ್ಯಾಟಗರಿಯಾಗ ಬಂದು ಇನ್ನು ಮುಂದೆ MLA ಹಾಕನ ಬರ್ಕೋರಿ. ಬಸವನ ಬಾಗೇವಾಡಿ ಪುಣ್ಯವಂತ ಜನ, ಬಸವನ ಬಾಗೇವಾಡಿ ಪುಣ್ಯವಂತ ಜನರ. ಇವತ್ತು ನಿಮ್ಮ ಕಷ್ಟ ಸುಖ ವಿಚಾರ ಮಾಡೋಕ್ಕೆ ಯಾರಿಗೆ ಟೈಮ್ ಐತಿ? ಐಷಾರಾಮಿ ಜೀವನ ಮಾಡುವಂಥ ಶಾಸಕರಾಗಿ ಹೋದರು. ಆದರೆ ಈ ಯುವಕ ಕರೆದ್ರೆ ಓಡಿ ಬರ್ತಾನೆ, ಮಾತಾಡಿಸಿದ್ರೆ ಹೆಚ್ಚು ಮಾತಾಡ್ತಾನೆ, ನಿಮ್ಮ ಸುಖ ದುಃಖ ವಿಚಾರ ಮಾಡ್ತಾನೆ. ಇಂಥ ಒಬ್ಬ ಸಾಮಾನ್ಯ ವರ್ಗದ ಮಗು ಒಂದು ಹೋಗಿ ಯುವಕ ವಿಧಾನಸೌಧ ಕೂತ್ರ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ತನ್ನದೇ ಆದಂಥ ಸಿದ್ಧಾಂತದೊಂದಿಗೆ ಬಸವನ ಬಾಗೇವಾಡಿ ಸರ್ವಾಂಗೀಣ ಒಂದು ಸುಧಾರಣೆ ಮಾಡುವಲ್ಲಿ ಮೈಲುಗಲ್ಲಿ ಸ್ಥಾಪಿಸ್ತಾನ ಅನ್ನೋದೇ ಇವತ್ತು ಶ್ರೀಶೈಲ ನರಸನಗೌಡನ ಸ್ಟೋರಿ ತೊಗೊಂಬಂದೇನ್ರಿ. ಹುಡುಗ ಯಾವ ಇಚ್ಛಾಶಕ್ತಿ ಇರ್ತೈತಿ, ಯಾವ ವ್ಯಕ್ತಿ ಜನಸಾಮಾನ್ಯರ ಜೊತೆ ಕೂಡಿರ್ತಾನ, ಯಾವ ವ್ಯಕ್ತಿ ಜನಸಾಮಾನ್ಯರ ಜೊತೆ ಬೆರೆತಿರ್ತಾನ, ಯಾವ ವ್ಯಕ್ತಿ ಎಲ್ಲ ಸಮುದಾಯದವರ ಜೊತೆ ಅನೋನ್ಯ ಸಂಬಂಧ ಇಟ್ಕೋತಾನ, ಪ್ರೀತಿ ವಿಶ್ವಾಸದಿಂದ ಅವರ ಜೊತೆ ವ್ಯವಹಾರ ಮಾಡ್ತಾನ, ಅಂಥವ್ರಿಗೆ ನಮ್ಮ ಮತ ಅಂತಾರ ಬಸವನ ಬಾಗೇವಾಡಿಯವರು. ಈಗ ಶ್ರೀಶೈಲ ನರಸನಗೌಡರ ಅಲ್ಲಿ ಮನೆ ಮಾತಾಗಿರುವ ಯುವಕ ಇವನು ನೇರವಾಗಿ 2023ರಂದು ಬರುವ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ಹೋಗ್ತಾನಂತೇಳಿ ಅವರ ಅನೇಕ ಅಭಿಮಾನಿ ಬಳಗ ಹೇಳಾಕತ್ತಾರ. ಪ್ರಹ್ಲಾದ್ ಜೋಶಿ ಸಾಹೇಬ್ರ ಏನು ಸ್ಕೆಚ್ ಹಾಕ್ಯಾರ ಅದು ಸಕ್ಸಸ್ ಆಕೈತಿ. BL ಸಂತೋಷ್ ಅವರು ಅದಕ್ಕೆ ಅನುಮತಿ ಕೊಡ್ತಾರ. ಕರ್ನಾಟಕ ರಾಜ್ಯದಲ್ಲಿ ಇಂಥ ಯುವಕರು ಪ್ರಮುಖವಾಗಿ ಮುಖ್ಯವಾಹಿನಿಗೆ ಬಂದರೆ ಮತ್ತೆ ಬಲಿಷ್ಠ ಭಾರತೀಯ ಜನತಾ ಪಕ್ಷ ತಯಾರಾಗ್ತೈತಂತೇಳಿ ಭಾರತೀಯ ಜನತಾ ಪಕ್ಷದ ಅನೇಕ ಅಭಿಮಾನಿಗಳು RSSದ ಸಿದ್ಧಾಂತಗಳನ್ನು ಅನುಸರಿಸಿಕೊಂಡು ಬಂದಂಥ, ವೈಚಾರಿಕತೆಯಿಂದ ಬಂದಂಥ, ಸರ್ವವನ್ನು ತ್ಯಾಗ ಮಾಡಿದಂಥ ಇಂಥ ಯುವಕರಿಗೆ ಸಪೋರ್ಟ್ ಮಾಡುವ ಸಲುವಾಗಿ ಬಸವನ ಬಾಗೇವಾಡಿ ಜನತೆ ಏನು ನಿಮ್ಮ ಅನಿಸಿಕೆಗಳದಾವ ನನ್ನ ಜೊತೆ ಹಂಚ್ಕೋತೀರಿ? ಹಾಗಾದ್ರೆ ಶ್ರೀಶೈಲ ನರಸನಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೋರಿ. ನಂಬರ್ 1 ಚಾನಲ್ ಲೈಕ್ ಮಾಡಿರಿ. ಕಡಕ ಖಾರ ಕಾಕ ಯಾವಾಗಲೂ ಜವಾರಿ ಭಾಷೆದಾಗ ಹೇಳ್ತಾನೆ. ಯಾವ ಜವಾರಿ ಭಾಷೆ ಇವತ್ತು ತುಂಬ ಪ್ರೀತಿ ಪ್ರಶಂಸೆಗೆ ಪಾತ್ರ ಮಾಡಿದಿರಿ, ಬೆನ್ನು ಹರಿಸಿದಿರಿ, ಬೆನ್ನು ತಟ್ಟಿದಿರಿ, ಯಶಸ್ವಿ ಮೂಡಿನತ್ತ ನನ್ನ ಕರ್ಕೊಂಡು ಹೊಂಟೇರಿ. ಇದೆಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಶಕ್ತಿಯೇ ನನಗೆ ಯುಕ್ತಿ, ನಿಮ್ಮ ಬೆಳಕೇ ನನಗೆ ಒಂದು ಸೌಂದರ್ಯವಾದ ಪ್ರಖರವಾದ ಬೆಳಕಾಗಿ ನಾ ಪರಿಣಮಿಸ್ಕೊಂಡಿದ್ದೀನಿ. ಹಾಗಾದರೆ ಶ್ರೀಶೈಲ ನರಸನಗೌಡರ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದ ತಿಳಿಸ್ತೀರಿ. ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಯೂಟ್ಯೂಬ್ದಾಗ ಬಲಗಡೆ ಇರುವಂಥ ಗಂಟೆಯನ್ನು ಆನ್ ಮಾಡಿರಿ, ಎಲ್ಲ ನೋಟಿಫಿಕೇಷನ್ ಬರ್ತಾವ. ದೈನಂದಿನ ಸುದ್ದಿಗಾಗಿ ತಪ್ಪದೇ ನೋಡ್ರಿ ನಂಬರ್ 1 ಚಾನಲ್. ಮತ್ತು ಕಡಕ ಜವಾರಿ ಕಾಕ ಬರ್ತಾನೆ. ನಮಸ್ಕಾರ.